ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಗ್ಗೆ ಚರ್ಚೆ ಶುರುವಾಗಿದೆ. ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಆರಂಭವಾಗೋ ಸಾಧ್ಯತೆ ಇದೆ. ಕಾರ್ಯಕ್ರಮದ ನಿರೂಪಕ ಆಕರ್ಷಣೀಯ ಕೇಂದ್ರಬಿಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಈಗಾಗಲೇ ಪ್ರೋಮೋ ಶೂಟಿಂಗ್ ಮುಗಿಸಿದ್ದಾರೆ. ಪ್ರೋಮೋ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಈ ನಡುವೆ ಸಹಜವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಅನ್ನೋ ಚರ್ಚೆ ಕೂಡ ಸಹಜವಾಗಿ ಜೋರಾಗಿಯೇ ನಡೆಯುತ್ತದೆ. ಸಾಕಷ್ಟು ನಟ ನಟಿಯರು, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು, ಜರ್ನಲಿಸ್ಟ್ಗಳ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇದರಲ್ಲಿ ಡಾಕ್ಟರ್ ಬ್ರೋ ಹೆಸರು ಕೂಡ ಇದೆ. ಕಳೆದ ಒಂದೆರಡು ಸೀಸನ್ಗಳಿಂದ ನಮ್ಮ ಬ್ರೋ ಹೆಸರು ಕೇಳಿ ಬರ್ತಾನೆ ಇದೆ. ಈ ವರ್ಷವಂತೂ ಡಾಕ್ಟರ್ ಬ್ರೋ ಪಕ್ಕಾ ದೊಡ್ಡ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬ್ರೋ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಇರಲಿ. ಹೌದು ಸ್ನೇಹಿತರೆ, ಈ ಬಾರಿ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಹೋಗಲ್ಲ. ಹಾಗಿಂದ ಮಾತ್ರಕ್ಕೆ ಅವರಿಗೆ ಆಫರ್ ಬಂದಿಲ್ಲ ಅಂತಲ್ಲ, ಆಫರ್ ಹೋಗಿದೆ. ಬನ್ನಿ ಅಂತ ಕರೆದಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಬ್ರೋ ಇನ್ನೂ ಓಕೆ ಅಂದಿಲ್ಲ. 99.99% ಹೋಗದಿರಲು ನಿರ್ಧರಿಸಿಬಿಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಅವರು ಯೂಟ್ಯೂಬ್ ಲೈವ್ ಬಂದಾಗ ಬಿಗ್ ಬಾಸ್ ಮನೆಗೆ ಹೋಗೋ ವಿಚಾರ ಕೂಡ ಪ್ರಸ್ತಾಪವಾಯಿತು. ಅದಕ್ಕೆ ಅವರು 3 ತಿಂಗಳು ಒಂದೇ ಮನೆಯಲ್ಲಿ ಇರೋಕೆ ಕಷ್ಟ ಆಗುತ್ತೆ. 3 ತಿಂಗಳಲ್ಲಿ 5 ದೇಶ ನೋಡ್ಬೋದು. ಒಂದೇ ಮನೆಯಲ್ಲಿ ಇರೋಕ್ಕೆ ಕಷ್ಟ ಆಗುತ್ತೆ, ಅದೇ ಪ್ರಾಬ್ಲಮ್ ಅಂದಿದ್ದಾರೆ. ಈ ಮೂಲಕ ಬಿಗ್ ಬಾಸ್ಗೆ ಹೋಗುವುದಿಲ್ಲ ಅನ್ನೋದನ್ನು, ಜೊತೆಗೆ ಆಫರ್ ಬಂದಿತ್ತು ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳಿದಂತಿದೆ ನಮ್ಮೊಬ್ಬರು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.